ಹರಿ ಓಂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚಂದ ಇದ್ದೀರಿ ಅಂತ ಅನ್ಕೋತೇನೆ. ಸೊ ನಾನಿವತ್ತು ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮಗೂ ತೋರಿಸೋಣ ಅಂತ. ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ, ಇವಾಗ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಸಬ್ಸ್ಕ್ರೈಬರ್ ಒಂದು ರಿಕ್ವೆಸ್ಟ್ ಮಾಡಿದ್ರು, ಫುಲ್ ಆಯಿಲ್ ಹಾಕಿಬಿಟ್ಟು ಹೈ ಬನ್ ಮಾಡಿ ಅಂತ. ಸೊ ಅವರ ಡಿಮ್ಯಾಂಡ್ ಮೇರೆಗೆ ನಾನು ಹೇರ್ ಆಯಿಲ್ ಪ್ಲಸ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರಿಗೆ ನಾನು ಇನ್ನೊಂದು ಬಾರಿ ಹೇರ್ ಆಯಿಲ್ ಅಪ್ಲಿಕೇಶನ್ ಮೆಥಡ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕೂದಲಿನ ಬುಡಕ್ಕೆ ಸೆಕ್ಷನ್ ವೈಸ್ ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಇದೇ ರೀತಿ ನಾನು ಕೂದಲಿನ ಹಿಂಭಾಗಕ್ಕೆ ಎಲ್ಲ ಹಚ್ತಾ ಇದ್ದೀನಿ. ಇದಾದಮೇಲೆ ನಾನೆಂತ ಮಾಡ್ತೀನಿ ಅಂತಂದರೆ, ಕೂದಲಿನ ತುದಿಗೆ ಮತ್ತು ಕೂದಲಿನ ಮಧ್ಯಭಾಗದಲ್ಲೆಲ್ಲ ಇರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಇವಾಗ ಮಸಾಜಿಂಗ್ ಪಾಯಿಂಟ್ ಇದು, ನಾನು ಸ್ಟಾರ್ಟಿಂಗ್ ಮಸಾಜಿಂಗ್ ಪಾಯಿಂಟ್ ಒಂದು 10 to 20 ಸೆಕೆಂಡ್ ಹುಬ್ಬು ಏನಿರುತ್ತೆ ಐಬ್ರೋಸ್ ನಡುವಿನ ಭಾಗದಲ್ಲಿ ನಾವು ಮಾಡಬೇಕು. ನೆಕ್ಸ್ಟ್ 8 ಬೆರಳು ನೆಕ್ಸ್ಟ್ ತಗೊಂಡು ಅಲ್ಲಿ ನೀವು ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನರ್ವ್ಸಿಗೆ ನಿಮ್ಮ ಸಿಗ್ನಲ್ ಹೋಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ಕೂದಲಿನ ತಲೆಯ ನೆತ್ತಿ ಮೇಲೆ ಈ ಥರ ಮಾಡಬೇಕು. ಸೊ ಈ ಥರ ಮಾಡಿದಾಗ ಸ್ವಲ್ಪ ಮಸಾಜಿಂಗ್ ಚೆನ್ನಾಗಿ ಅನಿಸುತ್ತೆ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಹುಬ್ಬಿನ ಮೇಲೆ ಏನು ಬೋನ್ ಇರುತ್ತೆ ನೋಡಿ, ಅದ್ರ ಮೇಲೆ ಮಸಾಜ್ ಕೊಡ್ತಾ ಇರ್ತೀನಿ. ಅದು ಸಹ 10 to 20 ಸೆಕೆಂಡ್ಸ್ ಸಾಕು ಮಾಡಿದರೆ. ಅದಾದಮೇಲೆ ನೋಡಿ ನೀವೇ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಹಣೆಯ ಭಾಗಕ್ಕೆ ಚೆನ್ನಾಗಿ ಈ ಥರ ಮಸಾಜ್ ಕೊಡಿ, ಚೆಂದ ಆಗ್ತದೆ. ಆಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ತಲೆ ಮೇಲೆ ಈ ಥರ ಮಾಡ್ತೀನಿ. ಸೊ ನೀವು ಅದೇ ರೀತಿ ಮಾಡಿ ಕಂಟಿನ್ಯೂ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿ ನಿಮ್ಮ ಕೂದಲಿಗೆ ಸ್ವಲ್ಪ ಏನು ಹೇಳ್ಬೋದು ಅಂತಂದರೆ, ಕೂದಲಿಗೂ ಸಹ ಒಂದು ಪೋಷಕಾಂಶ ಸಿಕ್ಕ ಹಾಗೆ ಆಗ್ತದೆ. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ. ಸೊ ಹಾಗಾಗಿ ಈಗ ನಮ್ಮ ಬಾಡಿಗೆ ಸಹ ಹಾಗೆ ಅಲ್ವಾ, ನಾವೇನಾದರೂ ಎಕ್ಸಸೈಸ್ ಮಾಡ್ತಾಯಿದ್ರೆ ಅಲ್ವಾ ಬಾಡಿ ಸಹ ಚೆಂದ ಇರೋದು. ಅದಕ್ಕೆ ನೆಕ್ಸ್ಟ್ ಈ ಕಿವಿಯ ಭಾಗದಲ್ಲಿ ಮಾಡುವ ಮಸಾಜ್ ನೀವು ಮಿಸ್ ಮಾಡ್ಬೋದು. ಇದು ಒಂಥರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಇದ್ದ ಹಾಗೆ, ಸೊ ಮಿಸ್ ಮಾಡಬಾರ್ದು. ಸೊ ಈ ಥರ ಎಲ್ಲ ಮಸಾಜ್ ಕೊಟ್ಟರೆ ಎಂತ ಆಗ್ತದೆ ಅಂತ ಹೇಳಿದರೆ, ಒಂದು ಮಟ್ಟಿಗೆ ಕೂದಲಿಗೆ ಓಕೆ ನಾನು ಜೀವ ಇದ್ದೇನೆ ಅಂತ ಅನ್ನಿಸ್ತದೆ. ಆಗೆಂತ ಆಗ್ತದೆ, ಕೂದಲಿಗೆ ಬೆಳೀಲಿಕ್ಕೆ ಮತ್ತು ಕೂದಲು ಉದುರಲಿಕ್ಕೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ, ಆಯಿತಾ. ಸೊ ನೋಡಿ ನೀವೇ ನಾನು ಯಾವ ಥರ ಮಾಡ್ತಾಯಿದ್ದೇನೆ ಅಂತ. ಆಮೇಲೆ ಫೈನಲಾಗಿ ಕೂದಲಿನ ಹಿಂಭಾಗ ಮತ್ತು ನಮ್ಮ ಭುಜದ ಮೇಲೆ ಸ್ವಲ್ಪ ಮಸಾಜ್ ಕೊಡಬೇಕು. ಕೊಟ್ಟಾಗ ಎಂತ ಆಗ್ತದೆ ಅಂತಂದರೆ ಫೈನಲ್ ಟಚ್ ಕಂಪ್ಲೀಟ್ ಆಗ್ತದೆ. ಹೇಗೆ ಹೇಳಿದರೆ, ನಾವೇನು ಕೂದಲಿಗೆ ಮಸಾಜ್ ಕೊಟ್ವಿ ಅದೇ ಥರ ಹಣೆ ಮೇಲೆ, ಅದೇ ಥರ ಹಿಂಭಾಗದಲ್ಲಿ ಭುಜಕ್ಕೆ ಸೇರಿಸಿ ನಾವು ಮಾಡಿದಾಗ ಎಂತ ಆಗ್ತದೆ ಅಂತ ಹೇಳಿದರೆ ಕಂಪ್ಲೀಟ್ ಆಗ್ತದೆ, ಒಂದು ಸರ್ಕಲ್ ಕಂಪ್ಲೀಟ್ ಆದಾಗ ಆಗ್ತದೆ. ನೆಕ್ಸ್ಟ್ ಈಗ ಫೈನಲ್ ಟಚ್ ಹಣೆಯ ಮೇಲೆ ಮತ್ತು ಹುಬ್ಬುಗಳ ಮೇಲೆ. ಆಮೇಲೆ ಏನು ಮಾಡ್ತೇನೆ ಅಂತ ಹೇಳಿದರೆ ಕಣ್ಣಿನ ಭಾಗ ಫೈನಲ್ ಟಚ್. ಕಣ್ಣಿನ ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟಾಗ ನೀವೇ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಮಸಾಜ್ ವರ್ಕ್ ಆಗಿದೆಯಾ ಇಲ್ವಾ ಅಂತ. ನನ್ನ ಕಣ್ಣು ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೀವೇ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ. ಇದು ಒಂದು 15 to 20 ಸೆಕೆಂಡ್ಸ್ ಮಾಡಿದರೆ ಸಾಕು. ನೋಡಿ ನೀವು ನನ್ನ ಕಣ್ಣು. ಸೊ ನೆಕ್ಸ್ಟ್ ನಾನು ಹೇರ್ ಮಾಡ್ತಾಯಿದ್ದೀನಿ. ಇದು ಹೈ ಬನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಹೈ ಬನ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಸೊ ಇದೇನು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ, ನೀವೇ ನೋಡ್ಬೋದು. ನಾನು ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಟ್ವಿಸ್ಟ್ ಮಾಡ್ತಾಯಿದ್ದೀನಿ. ಟ್ವಿಸ್ಟ್ ಮಾಡಿ ಆಮೇಲೆ ಯು ಪಿನ್ ಮತ್ತು ಬಾಬಿ ಪಿನ್ ಹಾಕಿ ಟೈಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ, ಎಷ್ಟು ಫಿನಿಶಿಂಗ್ ಆಗಿದೆ ಅಂತ. ಸೊ ನಾವು ನಾರ್ಮಲ್ ಹೇರಿಗಿಂತ ಆಯಿಲ್ ಹಾಕಿ ಏನು ಹೇರ್ ಸ್ಟೈಲ್ ಮಾಡ್ತೀವಿ ಅದು ಇನ್ನೂ ಚೆನ್ನಾಗಿ ಕೂರುತ್ತೆ, ಪ್ಲಸ್ ಚೆಂದ ಕಾಣಿಸುತ್ತೆ ಮತ್ತು. ಸೊ ಆಯಿತು, ನನ್ನ ರಿಕ್ವೆಸ್ಟ್ ಕಂಪ್ಲೀಟ್ ಆಯಿತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ಚಾಲೆಂಜ್ ಕೊಡ್ತೀರಿ ಅಕ್ಸೆಪ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.
ಸೊ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದ.